ನನಗೆ ಆ ಕಾರ್ಯಕ್ರಮ ನನಗೆ ಫಸ್ಟೇ ನಾನು ಹಿಂದೆ ಅವ್ರ ಕಾರ್ಯಕ್ರಮ ಇಟ್ಟಿದ್ರು ಅವಾಗ ಗೊತ್ತಿತ್ತು. ಅದಾದ್ಮೇಲೆ ಯಾವತ್ತು ಕಾರ್ಯಕ್ರಮ ಅಂತ ಗೊತ್ತಿಲ್ಲ. ನಾನು ಪೂರ್ವಭಾವಿಯಾಗಿ ನಾನು ತಾಲೂಕ್ ಪಂಚಾಯತಿ ನಮ್ಮದು ಮೀಟಿಂಗ್ ಕರೆದಿದ್ದು, ಪಟ್ಟಣ ಪಂಚಾಯತಿ ಮೀಟಿಂಗ್ ಕರೆದಿದ್ದು, ಅದಕ್ಕೋಸ್ಕರ ಮೀಟಿಂಗ್ ಬಂದಿದ್ದೆ. ಮುಖ್ಯಮಂತ್ರಿ ಬಂದಿರೋ ನಿಮಗೆ ಗೊತ್ತಿಲ್ಲದಂಗಿರುತ್ತಾ ಅಂತ ಅಲ್ಲ, ಈ ಕಾರ್ಯಕ್ರಮದ ಬಗ್ಗೆ ನಾವು ಪೂರ್ವಭಾವಿಯಾಗಿ ನಾನು ಫಿಕ್ಸ್ ಮಾಡಿದ್ದೀನಿ. ಅರ್ಜೆಂಟಾಗಿ ಫಿಕ್ಸ್ ಮಾಡಿದ್ದಲ್ಲ, 15 ದಿವಸ ಮೊದಲೇ ನಮ್ಮಲ್ಲಿ ಕಾರ್ಯಕ್ರಮ ಫಿಕ್ಸ್ ನಾವು ಕೊಟ್ಟಿರ್ತೀವಿ ಎಲ್ಲರಿಗೂ. ಅದ್ರ ಪ್ರಕಾರವಾಗಿ ಇಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಯಿತು. ಅದಕ್ಕೋಸ್ಕರ ನಾನು ಇಲ್ಲಿ ಮೀಟಿಂಗ್ನಲ್ಲಿದ್ದೆ. ಅಲ್ಲ, ರಾಜಕೀಯವಾಗಿ ವಾಸಣ್ಣ ಬಂದಿಲ್ಲ, ರಂಗನಾಥ್ ಅವ್ರು ಬಂದಿಲ್ಲ, ಗೌರಿಶಂಕರ್ ಬಂದಿಲ್ಲ, ಎಲ್ಲೋ ಒಂದ್ ಕಡೆ ಡಿಸಿಎಂ ಏನು ಡಿಕೆಶಿ ಅವ್ರ ಜೊತೆ ಡಿಕೆಶಿನೇ ಹೋಗಿವ್ರಿಗೆ ನಾನು ಯಾರ ಜೊತೆ ಇದ್ದೀನಿ ಅಂತ ಯಾರಿಗೆ ಹೇಳಿದ್ದೀನಿ? ನಾನು ಕಾಂಗ್ರೆಸ್ ಪರವಾಗಿದ್ದೀನಿ ಅಷ್ಟೇ. ನಾನು ಅವ್ರ ಪರವಾಗಿ ಇವ್ರ ಪರವಾಗಿ ಅಂತಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವ್ರು ನಮ್ಮ ಮುಖಂಡರು. ಸಿಎಂ ಪದ ನೀವು ಹೋಗ್ಲಿಲ್ವಲ್ಲ ಅಂತ ಇಲ್ಲ, ನಾನು ಯಾರ ಸಮರನ ಏನಿಲ್ಲ, ಯಾರ ಬಗ್ಗೆನೂ ನಮ್ಗೆ ತೃಪ್ತಿ ಇಲ್ಲ, ಆಗಿಲ್ಲ, ಏನೇನಿಲ್ಲ ಯಾರ ಬಗ್ಗೆ. ಪಕ್ಷ ಬಿಟ್ಟು ಹೋಗಕ್ಕೆ ಯಾವುದೂ ಇಲ್ಲ. ಎಲ್ಲ ನೀವು ಪತ್ರಿಕೆಲ್ಲ ಸೃಷ್ಟಿ ಮಾಡ್ತೀರ ಅಷ್ಟೇ. ಅದು ಬಿಟ್ಟು ಹೋದ್ರು, ಇದು ಬಿಟ್ಟು ಹೋದ್ರು ಅಂತ ಅಷ್ಟು ಬಿಟ್ಬಿಟ್ರೆ ನಾನು ಯಾವತ್ತು ಯಾರು ಹೇಳಿದ್ದೀನಿ ಬಿಡ್ತೀನಿ ಇದನ್ನ. ನನಗೆ ಆ ಥರ ಭಾವನೆನೇ ಇಲ್ಲ. ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರೆ ಗೊತ್ತಿಲ್ಲ, ನಾನು ಶಾಸ್ತ್ರ ಹೇಳಲ್ಲ ಅಂತ ಹೇಳಿ. ನೀವು ಸಚಿವ ಹೈಕಮಾಂಡಲ್ಲಿ ಏನೇ ನೀವು ಕ್ರಿಯೇಟ್ ಮಾಡ್ತಾ ಇದ್ರಿ, ಹೇಳ್ಕೊಂತಿರ್ಗಿ ಬೀದಿಲೆಲ್ಲ. ವಾಸ್ತವವಾಗಿ ಗೊತ್ತಾಗ್ತದೆ. ನನಗೆ ಗೊತ್ತಿಲ್ಲ, ನಾನು ಯಾವತ್ತೂ ಆ ಥರ ಭಾವನೆ ಇಟ್ಕೊಂಡು